ಆಕ್ಟ್ ಮಾಡಿದೆ ಅಂತ ನೋಡಿಲ್ಲ, ಒಬ್ಬ ಆಡಿಯನ್ಸ್ ಆಗಿ ನೋಡಿದೆ, ತುಂಬಾನೇ ಖುಷಿ ಆಯ್ತು. ನಿಜವಾಗ್ಲೂ ಅದು ಪೈಸಾ ವಸೂಲಿ ಮೂವಿ ಇದು. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. 100 ಡೇಸ್ ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ರೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಯಾರಿಗೇನು ಕಮ್ಮಿ ನಾವು ನಮ್ಮ ಕನ್ನಡದವ್ರು ಯಾರಿಗೂ ಕಮ್ಮಿ ಇಲ್ಲ. ಬೇರೆ ಲೆವೆಲ್ ಫಿಲಮ್. ಕಣ್ಣಲ್ಲಿ ನೀರಕ್ಕೊಂಡ್ ಮುಂದೆ ಸರ್ ಲಾಸ್ಟ್ ಅಲ್ಲಿ ಬೇರೆ ಲೆವೆಲ್. ಗುರುತೇಜ್ ಶೆಟ್ಟಿಗೆ ನಮಸ್ಕಾರ. ಗುರುತೇಜ್ ಶೆಟ್ಟಿ ಚಿತ್ರದಲ್ಲಿ ಪರ್ಟಿಕ್ಯುಲರ್ ಫೈಟ್ಸ್ ತುಂಬಾ ಚೆನ್ನಾಗಿದೆ. ಕಿರಣ್ ರಾಜ್ ಅವ್ರ ಫೈಟ್ಸ್ ಚೆನ್ನಾಗಿದೆ, ಆಮೇಲೆ ಡೈಲಾಗ್ಸ್ ಚೆನ್ನಾಗಿದೆ. ಯಾರೇ ಅದು ರಾಣಿ? ಒಂದು ಒಳ್ಳೆ ಮೂವಿ ನೋಡಿದ ಅನುಭವ ಆಯಿತು, ಹಾಗೆ ಒಂದು ಒಳ್ಳೆ ಮೂವಿ ಮಾಡಿದ ಒಂದು ಅನುಭವ ಆಯಿತು. ಗುರುರಾಜ್ ಶೆಟ್ಟಿ ಅವ್ರು ತುಂಬ ಸಲ ಹೇಳ್ತಿದ್ರು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇವತ್ತು ಆಡಿಯನ್ಸ್ ಜೊತೆ ನೋಡಬೇಕಾದ್ರೆ ತುಂಬಾ ಖುಷಿ ಆಯಿತು. ಫಸ್ಟ್ಲಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಆ ಎಂಡಿಂಗ್ ಸೀನು ನನಗೆ ಕೂರಿಸ್ಬಿಡುತ್ತೆ. ಫಸ್ಟ್ ಹಾಫ್ ತುಂಬ ಲವ್ಲಿ ಆಗಿದೆ, ಸೆಕೆಂಡ್ ಹಾಫ್ ತುಂಬ ಗ್ರಿಪ್ ಆಗಿದೆ, ಅಂದರೆ ಒಂದು ಹೊಸ ಅನುಭವ ಕೊಡುತ್ತೆ. ನಾನೊಬ್ಬ ಆ್ಯಕ್ಟ್ ಮಾಡಿದೆ ಅಂತ ನೋಡಿಲ್ಲ, ಒಬ್ಬ ಆಡಿಯನ್ಸ್ ಆಗಿ ನೋಡಿದೆ, ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಅದು ಪೈಸಾ ವಸೂಲಿ ಮೂವಿ ಇದು. ಸೊ ನಿಮಗೂ ಅನಿಸಿರ್ಬೇಕು, ನಾನು ಹಂಗೆ ಅಂದ್ಕೋತೀನಿ. ನಾನು ಖಂಡಿತವಾಗಿ ಎಲ್ಲರೂ ಬನ್ನಿ, ಕನ್ನಡ ಮೂವಿನ ನೋಡಿ, ಹಾಗೆ ರಾಣಿ ಮೂವಿನ ನೋಡಿ. ಥ್ಯಾಂಕ್ ಯು. ಇಲ್ಲ, ಫಿಲಮ್ ತುಂಬಾ ಚೆನ್ನಾಗಿದೆ, ಡೈಲಾಗ್ ಚೆನ್ನಾಗಿದೆ, ಪ್ರತಿಯೊಂದು ಸಹಿತ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. 100 ಡೇಸ್ ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ರೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. 100 ಡೇಸ್ ಗ್ಯಾರಂಟಿ ಓಡುತ್ತೆ. ಫ್ಯಾಮಿಲಿ ನೋಡ್ಬೇಕಾದ ಫಿಲಮ್. ಈ ಚಿತ್ರ ಇದೆಯಲ್ಲ, ಒಂದು ರೀತಿಯಲ್ಲಿ ಒಳ್ಳೆ ವಾತಾವರಣದಲ್ಲಿ ಚಿತ್ರೀಕರಿಸಲಾಗಿದೆ. ಯಾಕಂದ್ರೆ ಈ ಚಿತ್ರವನ್ನು ನೋಡಿದ್ರೆ ನಾವು ನಮ್ಮ ರಾಖಿಬಾಯ್ ಯಶ್ ಅವರು ಇದ್ದಾರಲ್ಲ, ಆ ಥರ ಈ ರಾಣಿಬಾಯಿ ಇದ್ದಾರೆ ನೋಡಿ. ಈಗ ಚಿತ್ರ ಆಗಿದೆ ನೋಡಿ, ರಾಣಿ ಅಂದ್ಬಿಟ್ಟು. ಈ ಚಿತ್ರ ಒಂದು ನಮಗೆ ಒಳ್ಳೆ ಒಂದು ಜ್ಞಾನವನ್ನು ಕೊಡ್ತದೆ. ಈ ಚಿತ್ರದಲ್ಲಿ ಒಳ್ಳೆ ಸೌಂಡ್ಸ್ ಇದೆ, ಒಳ್ಳೆ ದೃಶ್ಯಗಳು ಇದೆ, ಒಳ್ಳೆ ವಾತಾವರಣದಲ್ಲಿ ರಿಲೀಸ್ ಮಾಡಿದ್ದಾರೆ. ಜನರು 100 ದಿನ ಶತದಿನ ಚಿತ್ರಕರಣ ಆಚರಿಸೋದನ್ನು ಕೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾರಿಗೇನು ಕಮ್ಮಿ ನಾವು ನಮ್ಮ ಕನ್ನಡದವ್ರು ಯಾರಿಗೂ ಕಮ್ಮಿ ಇಲ್ಲ. ಬೇರೆ ಲೆವೆಲ್ ಫಿಲಮ್. ಕಣ್ಣಲ್ಲಿ ನೀರಕ್ಕೊಂಡ್ ಮುಂದೆ ಸರ್ ಲಾಸ್ಟ್ ಅಲ್ಲಿ ನಿಜವಾಗ್ಲು ಯಾರು ನಮ್ಗೆ ಡೈರೆಕ್ಟರ್ ಹೆಸರು ಗೊತ್ತಿಲ್ಲ. ಸ್ವಾಮಿ ನೀವು 100 ವರ್ಷ ಚೆನ್ನಾಗಿರ್ಬೇಕು, ಕನ್ನಡಿಗರು ಬೆಳಿಬೇಕು ಸ್ವಾಮಿ. ನಮ್ಗೆ ಕನಸು ಹೊತ್ತು ಬಂದ ಒಬ್ಬ ಕಲಾವಿದ ಕೊನೆಗೂ ತನ್ನ ಕಲೆನ ಯಾವ ಲೆವೆಲ್ಗೆ ಅಂಡರ್ವರ್ಲ್ಡ್ಗೆ ಎಳಿತಾನೆ. ಪ್ರೀತಿ ಪ್ರೇಮ ಗೆಲ್ಲಕ್ಕಾಗಲ್ಲ. ನನ್ನ ಜೀವನದಲ್ಲಿ ಒಂಥರ ಬೇರೆ ಲೆವೆಲ್ಗೆ ಬಂದಂಗೆ ಆಯ್ತು ನನಗೆ. ಏನ್ ಗೊತ್ತಾ ಸರ್, ಕಣ್ಣಲ್ಲಿ ನೀರು ತರಿಸ್ಬಿಟ್ಟ ಪುಣ್ಯಾತ್ಮ. ನಮ್ಮ ಯಾರು ಸರ್ ಡೈರೆಕ್ಟರ್? ಗುರುತೇಜ್ ಶೆಟ್ಟಿಗೆ ದೊಡ್ಡ ನಮಸ್ಕಾರ. ನಾವು ಸಣ್ಣ ಪುಟ್ಟ ಸಾಮಾನ್ಯರು ಇವತ್ತು ಯಾವುದೋ ಒಂದು ಕೆಲಸದ ಮೇಲೆ ಬಂದೆ, ಎಕ್ಸಲೆಂಟ್ ಪಿಕ್ಚರ್ ನೋಡಿದೆ. ಆ ಪ್ರೀತಿ ನನಗಿದೆ ಇವತ್ತು. ನಮಸ್ಕಾರ. ನಮ್ಮ ಕನ್ನಡಿಗರು ಬೆಳಿಬೇಕು, ಬೇರೆ ಲೆವೆಲ್. ಗುರುತೇಜ್ ಶೆಟ್ಟಿಗೆ ನಮಸ್ಕಾರ. ಗುರುತೇಜ್ ಶೆಟ್ಟಿ ಸರ್ ಟ್ವಿಸ್ಟ್ ಕೊಡ್ತಾರೆ ಅನ್ಕೊಂಡೆ, ಎಂಡಲ್ಲಿ ಹೆವಿ ಟ್ವಿಸ್ಟ್. ದಯಮಾಡಿ ಕನ್ನಡಿಗರು ನೋಡ್ಲಿಲ್ಲ ಅಂದ್ರ, ನಮ್ಮ ಕನ್ನಡ ಕಲಾವಿದರನ್ನ ಬೆಳಗ್ಲಿಲ್ಲ ಅಂದ್ರ ನಮ್ಮಷ್ಟು ಪಾಪಿಗಳು ಈ ಲೋಕದಲ್ಲಿ ಇಲ್ಲ. ಬೇರೆ ಫಿಲಮ್ಗೆಲ್ಲ ಬರ್ಬೇಕಾಗಿರೋದು ನಮ್ಮ ಕನ್ನಡದವ್ರ ಫಿಲಮ್ಗೆ ಬರಬೇಕು ಸರ್. ನಾವು ಬೆಳಿಬೇಕು ಸರ್. ಸರ್ ನಮ್ಮ ಕಷ್ಟ ಅಂತ ಬಂದ್ರೆ ಕನ್ನಡಿಗರ ಮೆರೆಯೋದು, ಸಪೋರ್ಟಿಗೆ ಬರೋದು ಕನ್ನಡಿಗರು, ಬೇರೆ ಯಾವನು ಬರೋಲ್ಲ ನಮ್ಮ ಕನ್ನಡ ಫಿಲಮ್ಗೆ. ಸರ್ ಟ್ವಿಸ್ಟ್ ಕೊಟ್ಟ ಪುಣ್ಯಾತ್ಮ ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಏನೋ ನಡೆದಿದೆ ಅನ್ನೋ ಥರ ಹೋದೆ. ಕನಸು ಹೊತ್ತು ಹಳ್ಳಿಯಿಂದ ಬಂದೇನದು. ಬಟ್ ನಮ್ಮ ಜೀವನದಲ್ಲಿ ಏನೇನು ಎಂಟ್ರಿ ಆಗುತ್ತೆ ನೋಡಿ. ಅಂಡರ್ವರ್ಲ್ಡ್ ಎಂಟ್ರಿ ಆಗುತ್ತೆ, ಪ್ರೀತಿ ಪ್ರೇಮ ಎಂಟ್ರಿ ಆಗುತ್ತೆ. ಕೊನೆಗೆ ಅವನ ಕನಸು ಆಗ್ಲಿಲ್ಲ, ಅವನು ಹೀರೋನು ಆಗ್ಲಿಲ್ಲ ಸರ್. ಬೇರೆ ಲೆವೆಲ್ ಸರ್. ನೀವೇನಾರು ಹೇಳಿ ಬೇರೆ ಲೆವೆಲ್. ಕನ್ನಡ ಕಲಾ ಪ್ರೇಮಿಗಳು ನಿದ್ದೆ ಮಾಡ್ತಾ ಇರೋರೆಲ್ಲ ಎದ್ದು ಬರ್ಬೇಕು. ನನಗೆಲ್ಲ ಕಿರ್ಚಿ ಸಾಕಾಯ್ತು ಎಂಡಲ್ಲಿ ಸರ್. ನನ್ನ ಫಿಲಮ್ ನೋಡಲ್ಲ ಹೆಚ್ಚಾಗಿ, ನಾನೇ ಏನಾರು ಮಾಡಬೇಕು ಅಂತ ಆಸೆ ಕಾಣೋನು. ಆದ್ರೆ ಗುರುತೇಜ್ ಶೆಟ್ಟಿ ನನ್ನ ಎಲ್ಲ ಕನಸನ್ನ ಈ ಪರದಲ್ಲಿ ತಂದಿಟ್ಟಿದ್ದಾರೆ ಸರ್. ಕನ್ನಡ ಕಲಾ ಪ್ರೇಮಿಗಳು ಬೆಳಿಬೇಕು ಅಂದ್ರೆ ಕನ್ನಡಿಗರು ಬಂದು ಫಿಲಮ್ ನೋಡ್ಬೇಕು. ನಾವು ಬೆಳೆಸಿದ್ರೆ ಯಾವ ಲೆಕ್ಕನೂ ಅಲ್ಲ, ಬೇರೆಯವ್ರನ್ನ ಬೆಳೆಸ್ತೀವಿ. ಇಂಥ ಹೀರೋ ಕಿರಣ್ ರಾಜ್ ಸೂಪರ್, ಬೇರೆ ಲೆವೆಲ್ ಕಿರಣ್ ರಾಜ್. ಫ್ಯಾಮಿಲಿ ಕಣ್ಣು ಮುಚ್ಕೊಂಡು ಫ್ಯಾಮಿಲಿ ಬಂದು ನೋಡ್ಬೋದು ಸರ್. ಎಕ್ಸಲೆಂಟ್ ಸರ್. ಸರ್ ಗೂಸ್ ಬಂತು ಸರ್. ಎಂಡಲ್ಲಿ ಏನೋ ನಡೀತಾ ಇದೆ, ನನ್ನ ಜೀವನದಲ್ಲಿ ನಡೆದಿದೆ ಅನ್ನೋ ಥರ ಫೀಲ್ ಆಯಿತು ಸರ್. ಬೇರೆ ಲೆವೆಲ್ ಸರ್ ಮೂವಿ. ಎಕ್ಸಲೆಂಟ್.
ಸರ್ ನಾನೊಬ್ಬ ಸಾಮಾನ್ಯ ನಾನು ಯಾರನ್ನ ಮೆಚ್ಚಕ್ ಬಂದವನಲ್ಲ. ಎಕ್ಸಲೆಂಟ್, ಬೇರೆ ಲೆವೆಲ್, ಸೂಪರ್. ಸಾಧಾರಣ ಕಲಾವಿದರವರು ಯಾರು ಕಲೆನ ಎಷ್ಟು ಪ್ರೋತ್ಸಾಹ ನೋಡಬೇಕು. ಯಾಕಂದ್ರೆ ಕಲೆಗಾರಿಗೆ ಎಷ್ಟೊಂದು ಆಸೆಗಳಿರುತ್ತೆ, ಎಷ್ಟೋ ಆಸೆಗಳನ್ನ ಹೊತ್ತು ಬಂದಿರ್ತಾರೆ. ಅಂತ ಆಸೆಗಳನ್ನ ಮಟ್ಕಾಕಂತವ್ರು ತುಂಬಾ ಜನ ಇರ್ತಾರೆ. ಕಲಾವಿದರನ್ನ ಬೆಳೆಸಬೇಕು, ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಈ ಮೂವಿಯಲ್ಲಿ ಮೇಯ್ನ್ ಆಗಿ ತೋರಿಸಿದ್ದಾರೆ. ಯಾಕಂದ್ರೆ ಅವರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ. ತುಂಬಾ ಚೆನ್ನಾಗಿದೆ ಮೂವಿ. 100 ಡೇಸ್ಗಿಂತಲೂ ಜಾಸ್ತಿ ಓಡಬೇಕು. ನಮ್ಮ ಕನ್ನಡ ಜನತೆ ಇಂಥ ಮೂವಿಗಳನ್ನ ಎಂಕರೇಜ್ ಮಾಡಬೇಕು. ಇವಾಗ ಹೊಸದಾಗಿ ಬಂದಿರೋ ಕಲಾವಿದರು ಅನ್ನೋ ಥರನೇ ಇಲ್ಲ, ಅವರು ಅಷ್ಟು ಚೆನ್ನಾಗಿ ಎಕ್ಸಲೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಇಬ್ರು ಹೀರೋಯಿನ್ ಇರ್ಬೋದು, ಕಿರಣ್ ರಾಜು ಧಾರಾವಾಹಿಯಿಂದ ಬಂದಿರೋ ಒಬ್ಬ ವ್ಯಕ್ತಿ ಇಷ್ಟೊಂದು ಆಕ್ಟಿಂಗ್ ಮಾಡಿದ್ದಾರೆ ಅಂದರೆ ನಮ್ಮ ದರ್ಶನ್ ಸರ್, ಪುನೀತ್ ಸರ್, ಆಮೇಲೆ ಇನ್ಯಾರು ಸುದೀಪ್ ಸರ್, ಇವ್ರ ಜೊತೆಲೇ ಅವರು ಬೆಳೀತಾರೆ ಅನ್ನೋದು ನಮ್ಗೆ ಗ್ಯಾರಂಟಿ ಇದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ಈ ಮೂವಿ ನೋಡಿ ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ಸೊ ಚಿತ್ರದಲ್ಲಿ ಪರ್ಟಿಕ್ಯುಲರ್ ಫೈಟ್ಸ್ ತುಂಬ ಚೆನ್ನಾಗಿದೆ. ಕಿರಣ್ ರಾಜ್ ಅವ್ರ ಫೈಟ್ಸ್ ಚೆನ್ನಾಗಿದೆ, ಆಮೇಲೆ ಡೈಲಾಗ್ಸ್ ಚೆನ್ನಾಗಿದೆ, ಎಡಿಟಿಂಗ್ ಚೆನ್ನಾಗಿದೆ, ಆಮೇಲೆ ಇನ್ನೊಂದು ಏನು ಅಂದರೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೋರಿ ತುಂಬ ಚೆನ್ನಾಗಿದೆ, ಮಸ್ತ್ ಇದೆ. ಪ್ರತಿಯೊಬ್ಬರು ನೋಡಬೇಕು, ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲರೂ ಬರಬೇಕು, ನೋಡಬೇಕು. ಥ್ಯಾಂಕ್ ಯು ಸರ್. ನನ್ನ ಹೆಸರು HMT ರಮೇಶ್ ಬಾಬು ಅಂತ. ಎಂಟೈರ್ ಪಿಕ್ಚರು HMT ಲೊಕೇಶನ್ನೇ ಶೂಟ್ ಮಾಡಿರೋದು. ಈ ಒಂದು ಲೊಕೇಶನ್ ಇದೆಯಲ್ಲ, ಪ್ರತಿಯೊಂದು ಇವತ್ತು ಫಿಲಮ್ ಇಂಡಸ್ಟ್ರಿಗೆ ಭಾಳ ಬೇಕಾದಂಥ ಜಾಗ ಆಗಿದೆ. ಇವತ್ತು ನಾನೊಬ್ಬ HMT ರಮೇಶ್ ಬಾಬು ಅಂತ ಕಲಾವಿದ. ನಾನು ಆರ್ಟಿಸ್ಟಾಗಿ ಸುಮಾರು ಒಂದು 500 ಚಿತ್ರಗಳಲ್ಲಿ ಮಾಡಿದ್ದೀನಿ. ಈಗ ಒಂದು ಕಿರಣ್ ರಾಜ್ ಏನು ಒಂದು ಇವತ್ತು ಮಾಡಿದ್ದಾರೆ ಚಿತ್ರದಲ್ಲಿ, ಮೇಕಿಂಗ್ ಆಗಲಿ, ಡೈರೆಕ್ಟ್ರು, ಲೊಕೇಶನ್ಸ್ ಆಗಲಿ, ಕ್ಯಾಮ್ರಾಮನ್ ಆಗಲಿ, ಎಲ್ಲ ಪ್ರತಿಯೊಂದನ್ನು ಎದ್ದು ತೋರಿಸಿದ್ದಾರೆ. ಚಿತ್ರ ಅಭಿಮಾನಿಗಳು ಬಂದು ನೋಡಬೇಕು, ಒಂದು ಎಂಟೈರ್ ಫ್ಯಾಮಿಲಿ ಬಂದು ನೋಡೋ ಅಂಥ ಒಂದು ಚಿತ್ರ ಇದು. ಕ್ಲೈಮ್ಯಾಕ್ಸನ್ ಯಾರು ಎಕ್ಸೆಪ್ಟೇ ಮಾಡಿಲ್ಲ. ಆ್ಯಕ್ಚುಲಿ ಹೀರೋ ಹತ್ರ ಹೋಗ್ತಾನಂತ ಗೆಸ್ ಮಾಡಿದ್ವಿ, ಆದರೆ ಅದು ಕ್ಲೈಮ್ಯಾಕ್ಸ್ ಎಂಡಲ್ಲಿ ಇದು ಮಾಡಿದ್ದಾರೆ. ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಪಿಕ್ಚರು. ನೋಡಬೇಕಂತ ಎಲ್ಲ ಕಲಾಭಿಮಾನಿಗಳಿಗೆ, ಕನ್ನಡಿಗ ಅಭಿಮಾನಿಗಳಿಗೆಲ್ಲ ನೋಡಬೇಕಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಚಿತ್ರ ಬಂದು ನೋಡಬೇಕಂತ, ಭಾಳ ಯಶಸ್ವಿ ಆಗಲಿ ಅಂತ ನಾನು 100 ವರ್ಷ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ವಿ ಪ್ಲಸ್ ಕರ್ನಾಟಕ.